ರಾಜ್ಯದಲ್ಲಿ ಆಗ್ತಾ ಇರುವ ಕುರ್ಚಿ ಫೈಟ್ ಬಗ್ಗೆ ನಿಮಗೆ ಗೊತ್ತಿದೆ. ಇದರ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಾಂಧವ್ಯ ಗಟ್ಟಿಯಾದಂತೆ ಕಾಣಿಸ್ತಾ ಇದೆ. ಕುರ್ಚಿ ಫೈಟ್ ನಡುವೆ ಸಿದ್ದು ಡಿಕೆ ಬಾಂಧವ್ಯ ಬೆಸೆದಿರೋದು ಗೊತ್ತಾಗ್ತಿದೆ. ಸಿಎಂ ಗದ್ದುಗೆ ಗುದ್ದಾಟದ ಮಧ್ಯೆ ಬಾಂಧವ್ಯ ಬೆಸೆದಿದೆ. ಡಿಕೆ ಡಿನ್ನರ್ ಪಾರ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಫುಲ್ ಎಂಜಾಯ್ ಮಾಡಿದ್ದಾರೆ. ಸಂಗೀತ ಕೇಳ್ತಾ ಡಿಕೆಶಿ ಜೊತೆಗೆ ಸಿದ್ದು ಹರಟೆ ಹೊಡೆದಿದ್ದಾರೆ. ಸಚಿವರು ಶಾಸಕರ ನಡುವೆ ಸಿಎಂ ಡಿಸಿಎಂ ಹರಟೆ ಹೊಡೆದಿರೋದು. ಡಿನ್ನರ್ ಪಾರ್ಟಿಯಲ್ಲಿ ಸಿದ್ದು ಡಿಕೆ ಆತ್ಮೀಯವಾಗಿ ಮಾತನಾಡಿದ್ದಾರೆ. 1.5 ಗಂಟೆಗೂ ಹೆಚ್ಚು ಕಾಲ ಸಿಎಂ ಸಿದ್ದರಾಮಯ್ಯ ಅವರು ಪಾರ್ಟಿಯಲ್ಲಿದ್ದರು. ಡಿನ್ನರ್ ಪಾರ್ಟಿಯಲ್ಲಿ ಸಿಎಂ ಆಪ್ತರು 125 ಶಾಸಕರು ಭಾಗಿಯಾಗಿದ್ರು. ಈ ಮೂಲಕ ಡಿಕೆಶಿ ಕರೆದಿದ್ದ ಡಿನ್ನರ್ ಪಾರ್ಟಿ ಸಕ್ಸಸ್ ಆಗಿರೋದು ಗೊತ್ತಾಗ್ತಿದೆ. ಬಹಳಷ್ಟು ವೇದಿಕೆಗಳನ್ನು ಹಂಚಿಕೊಂಡಾಗ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರು ಒಂದೇ ವೇದಿಕೆಯಲ್ಲಿ ಪಕ್ಕ ಕುಳಿತುಕೊಂಡು ಅರ್ಧ ಗಂಟೆಗಳಿಗೆ ಹೆಚ್ಚಿನ ಕಾಲ ಮೌನ ವಹಿಸಿರುವಂತ ಕೆಲವೊಂದಷ್ಟು ಫುಟೇಜ್ ಅನ್ನ ಕೂಡ ನೀವು ಗಮನಿಸಿರ್ತೀರಾ. ಬಟ್ ಯಾವಾಗ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳ ಕಾಲ ಕಂಪ್ಲೀಟ್ ಆಯಿತು, ಅದಕ್ಕೆ ಸಂಬಂಧಪಟ್ಟಂತೆ ಕೈ ನಾಯಕರು ಅಥವಾ ಶಾಸಕರು ಸಚಿವರನ್ನೆಲ್ಲ ಸೇರಿಸಿ ಔತಣಕೂಟವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಆಯೋಜಿಸಿದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಿದ್ರು. ಬಹಳ ಗಮನ ಸೆಳೆದಿರೋದು, ಇಲ್ಲಿವರೆಗೂ ರಾಜಕೀಯ ವಲಯದಲ್ಲಿ ಕುರ್ಚಿ ಕಾದಾಟ ಆಗ್ತಾ ಇದೆ, ಒಬ್ಬರಿಗೊಬ್ರು ಆಂತರಿಕ ಸಂಘರ್ಷ ಆಗ್ತಾ ಇದೆ, ಕಚ್ಚಾಟ ಆಗ್ತಾ ಇದೆ ಅನ್ನೋದಾಗಿ. ಬಟ್ 1 ಗಂಟೆಗಳಿಗೆ ಹೆಚ್ಚಿನ ಕಾಲ ಸಿಎಂ ಸಿದ್ದರಾಮಯ್ಯ ಅವರು ಸಂಗೀತವನ್ನ ಆಲಿಸ್ತಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಕ್ಕದಲ್ಲಿ ಕುಳಿತುಕೊಂಡು ದೃಶ್ಯದಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಯಾವುದೇ ಬೇಸರ ಇಲ್ಲದೆ ಬಾಂಧವ್ಯ ಬೇಸದಿರೋ ರೀತಿಯಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿರೋದು. ಎಲ್ಲ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅರೇಂಜ್ ಮಾಡಿಕೊಂಡಿದ್ದಂತ ಡಿನ್ನರ್ ಪಾರ್ಟಿ ಸಕ್ಸಸ್ ಆದಂತೆ ಕಾಣಿಸ್ತಿದೆ.